ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ನಾಳೆ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂಥ ಏಕಾದಶಿ, ಇದನ್ನು ಮೋಹಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗಾಗಿ ಏನು ಇದರ ಮಹತ್ವ, ಹಾಗೆ ಯಾಕೆ ಆಚರಣೆಯನ್ನು ಮಾಡಬೇಕು, ಹಾಗೆ ಏಕಾದಶಿ ಆಚರಣೆಗಳನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಇದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಇನ್ನು ಪಾರಣೆಯನ್ನು ಯಾವಾಗ ಮಾಡ್ಕೊಳ್ಬೇಕು, ವ್ರತಕಥೆ ಏನಿದೆ, ಈ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ನಾಳೆ ದಿನ ಏಕಾದಶಿ ಆಚರಣೆಯನ್ನು ಮಾಡಿ. ಪ್ರತಿ ಬಾರಿಯೂ ಕೂಡ, ಅಂದರೆ ಪ್ರತಿ ತಿಂಗಳಲ್ಲೂ ಕೂಡ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ, ಹಾಗೆ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಆಚರಣೆಯನ್ನು ನಾವು ಮಾಡ್ತೀವಿ. ಹಾಗೆ ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದ್ದೇ ಆದಂಥ ವಿಭಿನ್ನ ಒಂದು ಮಹತ್ವಗಳು ಕೂಡ ಇದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಫಲಗಳು ಕೂಡ ವಿಭಿನ್ನವಾಗಿ ಇರುವಂಥದ್ದು. ನಾವು ಪ್ರತಿ ಏಕಾದಶಿಯನ್ನು ಆರೋಗ್ಯದ ದೃಷ್ಟಿಯಿಂದನೂ ಕೂಡ, ವೈಜ್ಞಾನಿಕವಾಗೂ ಕೂಡ ಆಚರಣೆಯನ್ನು ಮಾಡಿದ್ರೆ ಆರೋಗ್ಯದಲ್ಲೂ ಕೂಡ ಬಹಳ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು. ಇನ್ನು ಪುರಾಣಗಳಲ್ಲಿ ಹೇಳಿದಂತೆ ಯಾಕೆ ಏಕಾದಶಿ ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಕರ್ಮ ಫಲಗಳು, ಅಂದರೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ನಮ್ಮ ಒಂದು ಕೆಟ್ಟ ಕರ್ಮ ಫಲಗಳು ಕಡಿಮೆ ಆಗಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆಗಳನ್ನು ನಿಮ್ಮ ಶಕ್ತಿ ಅನುಸಾರವಾದರೂ ಕೂಡ ಆಚರಣೆಯನ್ನು ಮಾಡಿ ನೋಡಿ. ಒಂದು ವರ್ಷದ ಸಂಪೂರ್ಣ ಏಕಾದಶಿಯ ಆಚರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಕಾಣುತ್ತೆ ಅಂತ ನೀವೇ ಹೇಳ್ತೀರಾ. ಬನ್ನಿ, ಈ ಬಾರಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಮೋಹಿನಿ ಏಕಾದಶಿ ಬಗ್ಗೆ ನಾವು ಏನು ಮಹತ್ವವಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಇಂದು ಭಾನುವಾರ ಸಂಜೆ 6:07 ನಂತರನೇ ನಮಗೆ ಏಕಾದಶಿ ತಿಥಿ ಆರಂಭ ಆಗಿದೆ. ಹಾಗಾಗಿ ನಮಗೆ ಉದಯ ಕಾಲಕ್ಕೆ ಸರಿಯಾಗಿ ಏಕಾದಶಿ ತಿಥಿ ಪ್ರಾಪ್ತಿ ಇರುತ್ತೆ. ಹಾಗಾಗಿ ಇವತ್ತು ದಶಮಿ ಆಚರಣೆಯನ್ನು ಮಾಡಿದ್ದೀವಿ. ಇನ್ನು ನಾಳೆ ದಿನ ಏಕಾದಶಿ ಉದಯ ತಿಥಿಗೆ ಪ್ರಾಪ್ತಿ ಇರೋದ್ರಿಂದ ಆಚರಣೆಯನ್ನು ಮಾಡಿಕೊಳ್ಬೇಕು. ಈ ಒಂದು ಮೋಹಿನಿ ಏಕಾದಶಿಯ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಇದರ ಒಂದು ದೃಷ್ಟಾಂತವನ್ನು ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರ ದೇವರಿಗೆ ತಿಳಿಸಿದ್ದಾರೆ. ಇದರ ಬಗ್ಗೆ ಪುರಾಣದಲ್ಲಿ ಉಲ್ಲೇಖವೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಏಕಾದಶಿಯಲ್ಲಿ ಮೋಹಿನಿ ರೂಪದಲ್ಲಿ ಇರುವಂತಹ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡೋದ್ರಿಂದ, ಹಾಗೆ ಶ್ರೀರಾಮ ದೇವರ ಆರಾಧನೆ ಅಥವಾ ಪೂಜೆಗಳನ್ನು ಮಾಡೋದ್ರಿಂದ ಕೂಡ ಈ ಒಂದು ಏಕಾದಶಿಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಪ್ರತಿ ಏಕಾದಶಿಯಲ್ಲೂ ಕೂಡ ಹೇಳೋ ಹಾಗೆ ಉಪವಾಸದ ಆಚರಣೆಯನ್ನು ನಿಮ್ಮ ಶಕ್ತಿ ಅನುಸಾರ ಮಾಡಿ. ಇನ್ನು ಹಾಲು ಹಣ್ಣನ್ನು ತೆಗೆದುಕೊಂಡು ಕೂಡ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು. ಇನ್ನು ಮುಖ್ಯ ಉದ್ದೇಶ ಅಥವಾ ಮುಖ್ಯ ಒಂದು ನಿಯಮ ಅಂದರೆ ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ. ಏಕಾದಶಿಗಳಲ್ಲಿ ಸಾಧ್ಯವಾದಷ್ಟು ಧಾನ್ಯಗಳನ್ನು ಹಾಗೆ ಅನ್ನವನ್ನು ನಾವು ಊಟ ಮಾಡೋ ಹಾಗೆ ಇಲ್ಲ. ಅದರ ಬದಲಾಗಿ ತೀರಾ ನಿಶಕ್ತಿ ಇದೆ, ಅಥವಾ ಚಿಕ್ಕ ಮಕ್ಕಳಿದ್ದಾರೆ, ಅಥವಾ ಆರೋಗ್ಯದ ಸಮಸ್ಯೆಗಳಿದೆ, ಮಾತ್ರೆಗಳನ್ನು ತೆಗೆದುಕೊಳ್ಬೇಕು, ಈ ಥರ ಇರುವಂಥವ್ರು ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಫಲಹಾರವನ್ನು ತೆಗೆದುಕೊಂಡು ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೋದು. ಆದರೆ ಸಂಕಲ್ಪವನ್ನು ಮಾಡಬೇಕಾದ್ರೆ ನೀವು ಯಾವ ರೀತಿ ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಏಕಾದಶಿ ಉಪವಾಸದ ಆಚರಣೆಯನ್ನು ಪ್ರಾರಂಭವನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಶುಭ ಮುಹೂರ್ತ ಏನು ಅಂತ ತೆಗೆದುಕೊಂಡಾಗ ಬೆಳಗ್ಗೆ 6:10 ನಿಮಗೆ 7:30 ಕೂಡ ಸಮಯ ಇದೆ. ಈ ಸಮಯದ ಒಳಗೆ ಪೂಜೆಯನ್ನು ಮಾಡ್ಕೊಳ್ಬೋದು. ಮತ್ತೊಂದು ಮುಹೂರ್ತ ಅಂದರೆ 9:10 ನಂತರ 11 ಕೂಡ ಶುಭ ಮುಹೂರ್ತ ಇದೆ, ನೀವು ಆಚರಣೆಯನ್ನು ಮಾಡಬಹುದು. ಆದರೆ ಸಾಧ್ಯವಾದಷ್ಟು ಸೂರ್ಯೋದಯ ಆದ ನಂತರ 7:15 ಒಳಗಾಗಿ ಪೂಜೆಗಳನ್ನು ಅಥವಾ ಒಂದು ಆಚರಣೆಗಳನ್ನು ಸಂಕಲ್ಪವನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಈ ಒಂದು ಏಕಾದಶಿಯ ದೃಷ್ಟಾಂತವನ್ನು ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರ ದೇವರಿಗೆ ಹೇಳಿದ್ದಾರೆ. ಹಾಗೆ ಅವರು ಕೂಡ ಈ ಒಂದು ಏಕಾದಶಿಯ ವ್ರತಕಥೆಯನ್ನು ಕೇಳಿದ್ದಾರೆ ಅನ್ನೋದು ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಧನಪಾಲ ಎಂಬ ಧರ್ಮನಿಷ್ಠ ವೈಶ್ಯ, ಅಂದರೆ ವ್ಯಾಪಾರಿ, ಭದ್ರಾವತಿ ಎನ್ನುವ ನಗರದಲ್ಲಿ ವಾಸಿಸುತ್ತಿದ್ದನು. ಅವನ ಕಿರಿಯ ಮಗ ದುಷ್ಟಬುದ್ಧಿ ಅತ್ಯಂತ ದುಷ್ಟನಾಗಿದ್ದನು ಮತ್ತು ದುಷ್ಟ ಕಾರ್ಯಗಳಲ್ಲಿ ನಿರತನಾಗಿದ್ದನು. ಇದರಿಂದಾಗಿ ಅವನ ತಂದೆ ಅವನನ್ನು ಕುಟುಂಬದಿಂದ ಹೊರಹಾಕಿದನು. ಅಲೆದಾಡುತ್ತಾ ಅವನು ಕೌಂಡಿನ್ಯ ಮಹರ್ಷಿಗಳ ಆಶ್ರಮವನ್ನು ತಲುಪಿ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಮಾರ್ಗವನ್ನು ಕೇಳಿದನು. ಋಷಿಗಳು ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಂದು ಮೋಹಿನಿ ಏಕಾದಶಿಯ ಉಪವಾಸವನ್ನು ಆಚರಿಸಲು ಸಲಹೆಯನ್ನು ನೀಡಿದರು. ದುಷ್ಟಬುದ್ಧಿಯು ಈ ಒಂದು ಉಪವಾಸವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದನು. ಅದು ಅವನ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡಿತು. ಹಾಗೆ ಅಂತಿಮವಾಗಿ ಅವನಿಗೆ ವಿಷ್ಣು ಲೋಕದಲ್ಲಿ ಸ್ಥಾನವನ್ನು ನೀಡಿತು.
ಇದು ಈ ಒಂದು ವ್ರತಕಥೆಯ ಸರಳ ರೂಪವಾದರೆ, ಈ ಒಂದು ಏಕಾದಶಿ ದಿನದಂದು ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರಿಂದ ಅಮೃತವನ್ನು ರಕ್ಷಿಸಲು ವಿಷ್ಣುದೇವರು ಈ ಒಂದು ದಿನ ಅಂದರೆ ಈ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಮೋಹಿನಿಯ ರೂಪವನ್ನು ತೆಗೆದುಕೊಂಡ ಕಾರಣ ಈ ಒಂದು ಏಕಾದಶಿಗೆ ಮೋಹಿನಿ ಏಕಾದಶಿ ಅಂತ ಕೂಡ ಹೆಸರಿದೆ. ಇನ್ನು ಯಾರು ಈ ಒಂದು ಏಕಾದಶಿಯ ವ್ರತಕಥೆಯನ್ನು ನಾವು ಕೂಡ ಓದ್ತೀವಿ ಅಂತ ಹೇಳಿದ್ರೆ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವ್ರತಕಥೆಯನ್ನು ಸಂಕ್ಷಿಪ್ತವಾಗಿ ನಾನು ಹಾಕಿರ್ತೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸಂಕ್ಷಿಪ್ತವಾಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರೋದ್ರಿಂದ ನೀವು ಈ ಒಂದು ವ್ರತಕಥೆಯನ್ನು ಕೂಡ ಓದಬಹುದು. ಇನ್ನು ಈ ಒಂದು ಏಕಾದಶಿ ದಿನ ಸಾಧ್ಯವಾದಷ್ಟು ಶ್ರೀರಾಮದೇವರ ಜಪವನ್ನು ಮಾಡಿ, ಹಾಗೆ ಮನೆಯಲ್ಲಿ ಶ್ರೀರಾಮದೇವರ ಪೂಜೆಗಳನ್ನು ಕೂಡ ಮಾಡಬಹುದು. ಹಾಗೆ ಶ್ರೀರಾಮದೇವರ ಪೂಜೆಯನ್ನು ಮಾಡೋದ್ರಿಂದ ಈ ಒಂದು ಮೋಹಿನಿ ಏಕಾದಶಿಯ ಫಲಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿ, ಸಂಕಲ್ಪಗಳನ್ನು ಮಾಡಿ ಆಚರಣೆಯನ್ನು ಮಾಡಿದರೆ ಬಹಳ ವಿಶೇಷ. ಇನ್ನು ಏಕಾದಶಿ ನಾಳೆ ಆಚರಣೆಯನ್ನು ಮಾಡ್ತೀವಿ. ಇನ್ನು ನಾಳಿದ್ದು ಸೂರ್ಯೋದಯದ ಸಮಯದಲ್ಲಿ ನಾವು ಸೂರ್ಯೋದಯ ಆದ ನಂತರ ದ್ವಾದಶಿಯ ಪಾರಣೆಯನ್ನು ಮಾಡಬೇಕು. ತುಂಬ ಜನ ಕೇಳಿದರೆ ಪಾರಣೆ ಅಂದರೆ ಏನು ಅಂತ. ಅಂದರೆ ನಾವು ಏನು ಉಪವಾಸದ ಆಚರಣೆಯನ್ನು ಮಾಡಿರ್ತೀವಿ, ಮರುದಿನ ನಾವು ಉಪವಾಸವನ್ನು ಮುರಿಯುವಂಥದ್ದು. ಭಗವಂತನಿಗೆ ಅನ್ನದಲ್ಲಿ ಮಾಡಿರುವಂತಹ ನೈವೇದ್ಯವನ್ನು ತುಳಸಿಯನ್ನು ಇಟ್ಟು ಸಮರ್ಪಣೆಯನ್ನು ಮಾಡಿ, ನಂತರ ನಾವು ಕೂಡ ಆ ಒಂದು ಸಮಯದಲ್ಲಿ ಏನಿದೆ, ಆ ಒಂದು ಪಾರಣೆಯ ಸಮಯ ಅಂತ ಏನು ಹೇಳ್ತೀವಿ, ಆ ಸಮಯದಲ್ಲಿ ನಾವು ಕೂಡ ಊಟವನ್ನು ಮಾಡುವಂಥದ್ದು. ಇದನ್ನು ಪಾರಣೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಾನು ಪ್ರತಿ ಬಾರಿನೂ ಕೂಡ ಹೇಳುವಂಥದ್ದು, ಏಕಾದಶಿ ಆಚರಣೆಯನ್ನು ಮಾಡಿ ತಪ್ಪದೆ ಮರುದಿನ ಪೊಂಗಲ್ ಅಂದರೆ ಹೆಸರುಬೇಳೆಯಲ್ಲಿ ಮಾಡಿರುವಂಥ ಅನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತುಳಸಿಯನ್ನು ಇಟ್ಟು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಾ ಬನ್ನಿ. ನೋಡಿ ನಿಮ್ಮ ಜೀವನದಲ್ಲಿ 1 ವರ್ಷದ ಒಳಗಾಗಿ ಯಾವ ರೀತಿ ಬದಲಾವಣೆಗಳು ಬರುತ್ತೆ ಅಂತ. ಈಗಾಗಲೇ ನೀವು ನನ್ನ 2 ವರ್ಷಗಳಿಂದ ಏಕಾದಶಿ ಆಚರಣೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾನೆ ಇದ್ದೀರಾ. ತುಂಬ ಕಡೆ ನನ್ನ ನೈವೇದ್ಯದ ಬಗ್ಗೆ ಕೂಡ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಯನ್ನು ನೀವು ಕಾಣಬಹುದು. ಪಾರಣೆಯ ಸಮಯ 6 ಗಂಟೆ 10 ನಿಮಿಷದ ನಂತರ ನೀವು 8 ಗಂಟೆ 30 ನಿಮಿಷದ ಒಳಗಾಗಿ ಪಾರಣೆಯನ್ನು ಮಾಡಿಕೊಳ್ಬಹುದು. ಇನ್ನು ನಾಳೆ ದಿನ ನಿಮ್ಮ ಶಕ್ತಿ ಅನುಸಾರ ಭಗವಂತನಿಗೆ ವಿಷ್ಣು ಸಹಸ್ರನಾಮ ಹೇಳೋದಂತಾಗಿರ್ಬೋದು, ಅಥವಾ ರಾಮಜಪವನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಯಾವುದೇ ಮಂತ್ರಗಳನ್ನು, ಹರೇ ಕೃಷ್ಣ ಮಹಾಮಂತ್ರಗಳನ್ನು ಹೇಳುವಂಥದ್ದಾಗಿರ್ಬೋದು, ತುಳಸಿಯಲ್ಲಿ ಅರ್ಚನೆಗಳನ್ನು ಮಾಡುವಂಥದ್ದಾಗಿರ್ಬೋದು, ನೀವು ಮಾಡ್ಕೊಳ್ಬೋದು. ಇನ್ನು ದ್ವಾದಶಿ ದಿನ ಒಬ್ರಿಗಾದರೂ ಸರಿ ಒಂದು ದಾನಗಳನ್ನು ಕೊಟ್ಟು, ಅಂದರೆ ಈ ಏಕಾದಶಿಯ ಫಲಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ಶಕ್ತಿ ಅನುಸಾರ ಒಬ್ರಿಗಾದರೂ ಭೋಜನ ವ್ಯವಸ್ಥೆಯನ್ನು ಮಾಡಬಹುದು. ಈ ರೀತಿ ಕೂಡ ಅಥವಾ ದಾನಗಳನ್ನು ಕೂಡ ಕೊಟ್ಟು ನೀವು ಏಕಾದಶಿಯ ಫಲವನ್ನು ಪಡಿಬಹುದು. ಈ ಒಂದು ಮೋಹಿನಿ ಏಕಾದಶಿಯ ಸಂಕ್ಷಿಪ್ತ ವ್ರತಕತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಅದನ್ನು ನೋಡಿ ಕೂಡ ಓದಬಹುದು. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀವು ಜಾತಕ ವಿಶ್ಲೇಷಣೆ ಮಾಡಿಸೋದಿದ್ರೆ ಅಥವಾ ಮುಹೂರ್ತಗಳನ್ನು ಇಡ್ಸೋದಿದ್ರೆ, ವಿವಾಹ ಹೊಂದಾಣಿಕೆಯನ್ನು ಮಾಡಿಸೋದಿದ್ರೆ, ಕೆಳಗೆ ನನ್ನ ನಂಬರ್ ಬರೆದಿದೆ, ಇದಕ್ಕೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಂಡು ಜಾತಕ ವಿಶ್ಲೇಷಣೆಯನ್ನು ಕೂಡ ಮಾಡಬಹುದು. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.